ಸುಶಿದಲ್ಲಿ ಮ್ಯಾಂಗೋ ನೋಡಿ ನೋಡಿ ಮ್ಯಾಂಗೋನ ಎಷ್ಟು ನೀಟಾಗಿ ಸ್ಲೈಸಸ್ ಕಟ್ ಮಾಡಿದ್ದಾರೆ. ಡೆಸರ್ಟ್ ಥರ ತಿಂತಾರೆ ಇವರು ಇದನ್ನು. ನಮ್ಮಲ್ಲಿ ನಾವು ಒಂದೊಂದೇ ಕಾಯಿನೇ ತಿಂದುಬಿಡ್ತೀವಿ. ಇವ್ರು ನೋಡಿ ಯಾವ ಥರ ಇದನ್ನು. ಇದು ಸಾಂಬೇಕುನ ರೀ, ಇದು ಸಾಂಬೇಕು ಅಂದರೆ 300 ಎನ್ ಅಂದರೆ ನಮ್ಮ ಇಂಡಿಯನ್ ರುಪೀಸ್ಗೆ 180 ಬೀಳುತ್ತೆ ನೋಡಿ. ನಮ್ಮಲ್ಲೂ 180ಗೆ ಎಷ್ಟು ಹಣ್ಣುಗಳು ಬರ್ತವೆ, ಮಾವಿನ ಹಣ್ಣುಗಳು. ನೋಡಿ ನಾ ಹೆಂಗೆ ತಿಂತಾನೆ ಅಂತ. ಭಾರಿ ಫೇವ್ರೇಟ್ ನನ್ನ ಮಗನಿಗೆ. ಒಂದು ನೋಡಿ ಇದೆಲ್ಲ ನನ್ನ ಮಗಳದ್ದು ತಿಂದಿರೋದು, ಇದನ್ನ ನನ್ನ ಮಗ ತಿಂದಿರೋದು, ಇದನ್ನ ನಮ್ಮ ಮನೆಯವ್ರು ತಿಂದಿರೋದು. ಇನ್ನೂ ಇದೆ ಇದೆಲ್ಲ ನಾವು ತಿಂದಿರೋದು ನೋಡಿ ಇದೆಲ್ಲ. ಬಟ್ ನಮ್ಮದು ಒಂದು 2 ಪ್ಲೇಟ್ ಇದೆ. ಇದು ನೋಡಿ, ಇದು ಬದನೆಕಾಯಿ ಮೇಲೆ ನೋಡಿ ನಾವೆಲ್ಲ ವೆಜ್ ತೊಗೊಂಡಿದ್ದೀವಿ. ವೆಜ್ ಇಲ್ಲ, ನಾನು 2 ಚಿಕನು ತೊಗೊಂಡಿದ್ದೀವಿ. ಚಿಕನ್ ಕಾಟಿಲೇದು. ಇದು ಬದನೆಕಾಯಿ ಕೆಳಗಡೆ ಅನ್ನ. ನಮ್ಮಮ್ಮ ಮೀನು ತಿನ್ನಲ್ಲ ಅಂದರು, ಅದಕ್ಕೆ ಅವ್ರಿಗೆ ಬದನೆಕಾಯಿ ತೊಗೊಂಡಿರೋದು. ಮತ್ತೆ ತಿಂತೀವಿದೇನಾ ಬದನೆಕಾಯಿ? ಒಂದೇ ತುತ್ತಲ್ಲಿ ಹೋಗೋದೇ ಇಲ್ವಲ್ಲಪ್ಪ. ತಿನ್ನಿ asparagus. Ja. ಚೆನ್ನಾಗಿದೆ. ಹೆಂಗಿದೆಯಮ್ಮ ಇದು? ಚೆನ್ನಾಗಿದೆ. ಉಪ್ಪಿಲ್ಲ, ಖಾರ ಇಲ್ಲ. ಉಪ್ಪಿದೆ ಅನ್ಸುತ್ತೆ, ಖಾರ ಇಲ್ಲ. ಉಪ್ಪೆಲ್ಲ ಸುಮಾರಾಗಿದೆ, ಖಾರ ಅಂತೂ ಇಲ್ಲೇ ಇಲ್ಲ. ಇವ್ರು ಖಾರ ತಿನ್ನಲ್ವಲ್ಲ, ಅದಕ್ಕೆ ಬರೀ ಸಪ್ಪಡಿ ಊಟ ಇದ್ದಂಗೆ. ಇದು ಜಪನೀಸ್ ಫೇವ್ರೇಟ್ ಫುಡ್. ಇದು ಸುಶಿ ಅಂದರೆ ಜಪನೀಸ್ಗೆ ಫೇವ್ರೇಟ್ ಇದು. ನೋಡಿ, ಇದು ಬೆಂಡೆಕಾಯಿ. ಟೆಂಪುರ ಅಂದರೆ ಓಕ್ರ ಟೆಂಪುರ. ಇದು ಜಪನೀಸಲ್ಲಿ ಒಂಥರ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಇದು ಸುಶಿ ಅಂತ ಹೋಟೆಲ್ ಇದು. ಇದೆಲ್ಲ ಅನ್ನದ್ರ ಮೇಲೆ ಸುಶಿನ ಈ ಥರ ಪೀಸ್ ಮಾಡಿ ಹಸಿ ಮೀನನ್ನ ಇಟ್ಟಿರ್ತಾರೆ, ಅದನ್ನು ತಿನ್ನೋದು. ಬಟ್ ಈ ಥರ ತರಕಾರಿ ಇದು ನೋಡಿ, ಈ ಥರ ತರಕಾರಿನೂ ಸಿಗುತ್ತೆ. ಎಲ್ಲ ಸಿಗುತ್ತೆ, ನಮಗೆ ಯಾವುದು ಬೇಕಾದರೂ ಸಿಗುತ್ತೆ. ನಾವು ಆರ್ಡ್ರ್ ಮಾಡ್ಕೋಬೇಕಷ್ಟೇ. ಈ ಥರ ನೋಡಿ, ಈ ಥರ ಇದರ ಟ್ಯಾಬಲ್ಲಿ ಇರುತ್ತೆ. ನಮ್ಗೇನು ಬೇಕೋ ಅದನ್ನು ನೋಡಿ. ಇಲ್ಲಿ ಓಕ್ರ ಎಲ್ಲ ಜಪೀಸಲ್ಲಿದೆ. ಇದು ಟೆಂಪುರ ಲೋಟಸ್ ಇದಿದೆ, ಲೋಟಸ್ ರೂಟ್. ಮತ್ತು ಈ ಥರ ಎಲ್ಲ ನೋಡಿ. ಸುಶಿ ಅಂದರೆ ಈ ಥರ, ಇದೆಲ್ಲ ಎಗ್ಗು, ಇದು ಸುಶಿ. ಇದೆಲ್ಲ ಈ ಥರ ನೋಡಿ, ಮೀನಿನ ಮೊಟ್ಟೆ. ಇದನ್ನು ನಾವು ಇಲ್ಲಿ ಆರ್ಡ್ರ್ ಮಾಡಿದ್ರೆ ಇಲ್ಲಿ ನೋಡಿ ಈ ಥರ ಬರುತ್ತೆ. ಇಲ್ಲಿ ಇದೆಯಲ್ಲ, ಇದು ಬರುತ್ತೆ. ಈ ಸಲ ಬಂದಾಗ ತೋರಿಸ್ತೀನಿ, 1 ನಿಮಿಷ. ನೋಡಿ ಈ ಥರ ಬರುತ್ತೆ. ಇಲ್ಲಿ ಅಲ್ಲಿ ಟ್ಯಾಬಲ್ಲಿ ನೋಡಿ, ಇದು ಬೆಂಡೆಕಾಯಿ ಚೆನ್ನಾಗಿದೆ. ಅದಕ್ಕೆ ಇನ್ನೂ ಒಂದು ಆರ್ಡ್ರ್ ಮಾಡಿದೆ ನಾನು. ಚೆನ್ನಾಗಿದೆ, ನನಗಿಷ್ಟ. ಇದು ಬೆಂಡೆಕಾಯ್ದು ಒಂಥರ ಮನೆಯಲ್ಲಂತೂ ಮಾಡಲ್ಲ ನೋಡಿ. ಈ ಥರ ಇರುತ್ತೆ ಅನ್ನದ್ದು, ಚೆನ್ನಾಗಿದೆ ಒಂಥರ. ನನಗೆ ಇದು ಇಷ್ಟನೇ. ಹೆಂಗಿದೆ ಅದು? ಕಬಾಬು ನಮ್ಮ ಕಡೆ ಕಬಾಬ್ ಇದ್ದಂಗೆ, ಈ ಕಡೆ ಇದೊಂದು ಟೇಸ್ಟು, ನಮ್ದೊಂದು ಟೇಸ್ಟ್. ನಿಂಗೆ ಯಾವ್ದು ಚೆನ್ನಾಗಿದೆಯಾ? ಈ ಕಡೆ ಇದೆ ಚೆನ್ನಾಗಿದೆ, ಆ
ಕಡೆಗೆ ಅದೇ ಚೆನ್ನಾಗಿದೆ. ಪೈನಾಪಲ್ ನೋಡಿ, ಪೈನಾಪಲ್ ಆರ್ಡರ್. ನಿಧಾನ ಅವನು ಯಾವ ರೇಂಜಲ್ಲಿ ತಿಂತಾ ಇದ್ದಾನೆ ಅಂತ. ಪೈನಾಪಲ್ ಬಿಡಿಸ್ತಾ ಇರೋದು. ಎಲ್ಲ ಒಂದೊಂದು ಪೀಸ್ ಬರುತ್ತೆ ನೋಡಿ. 200 ಎನ್ಗೆ 200 ಎನ್ ಅಂದರೆ 120 ರುಪೀಸ್ಗೆ ಎಷ್ಟು ದಪ್ಪ ಬಂದ್ಬಿಟ್ಟಿದೆ ನೋಡಿ. ಇಲ್ಲಿ ನಮ್ಮ ಜಪಾನ್ನಲ್ಲಿ ಪೈನಾಪಲ್ಗೆ ಏನು ಕಾಸ್ಟ್ಲಿ ಇದೆ ನೋಡಿ. ಬರೀ 1 ಪೀಸ್. ಹಾಂ, ಇದು ಓಕಿನಾವಾದು ಫ್ರೂಟ್ ಇದು, ಅದಕ್ಕೆ ಇದು ಕಾಸ್ಟ್ಲಿ ಇದೆ ಜಪಾನಲ್ಲಿ. ಇಬಾರಕ್ಕಿದಲ್ಲಿ ಕಾಸ್ಟ್ಲಿ. ಚೆನ್ನಾಗಿದೆ ಒಂಥರ. ನೋಡಿ ಎಲ್ಲ ತಿಂದಾಯ್ತು. ಡೆಸರ್ಟ್ಸ್ ಅಂದರೆ ಫ್ರೂಟ್ಸ್ ತಿಂದಿದ್ರು ನನ್ನ ಮಕ್ಕಳು. ಇನ್ನು ಐಸ್ ಕ್ರೀಮ್ ಬಾಕಿ ಇದೆ. ಐಸ್ ಕ್ರೀಮ್ ಆರ್ಡ್ರ್ ಮಾಡ್ತಾ ಇದ್ದಾರೆ. ಎಲ್ಲ ಜಪ್ನೀಸೇ ಅವ್ರಿಗೆ. ನಾನು ಇಂಗ್ಲೀಷಲ್ಲಿ ಮಾಡ್ರಿ ಅಂತೀನಿ, ಎಲ್ಲ ಜಪ್ನೀಸಲ್ಲೇ ಮಾಡ್ತಾರೆ. ಟ್ಯಾಬಲ್ಲಿದೆ. ಹಾಂ, ಮಚ್ಚ ಟ್ಯಾಬಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಹೀಗಾಗಿ ಇಲ್ಲಿ ಬಿಸಿ ನೀರು ಬರುತ್ತೆ. ಇದೆಲ್ಲ ಶೋಯು ಅಂದರೆ ಸಾಸುಗಳು. ಇದು ಶುಂಠಿನ ಕಟ್ ಮಾಡಿ ಸ್ಲೈಸಸ್ ಥರ ಉಪ್ಪು ಮತ್ತು ನೀರಿನಲ್ಲೇ ಹಾಕಿ ಇಟ್ಟಿರ್ತಾರೆ. ಬೇಕಾದವ್ರು ಹಾಕ್ಕೋಬೋದು. ಕಪ್ಸ್ ಎಲ್ಲ ಮೇಲೆ ಇರುತ್ತೆ, ಅದನ್ನು ತಗೊಂಡು ಇದು ನೋಡಿ ಜಪ್ನೀಸ್ದು ಟೀ ಮಾಡ್ಕೋಬೋದು. ಒಂದು ಕಪ್ ಮಾಡಿ ತೋರಿಸ್ತೀನಿ. ಒಂಥರ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಕಹಿಯಾಗಿರುತ್ತೆ, ಬಟ್ ಚೆನ್ನಾಗಿರುತ್ತೆ. 1 ನಿಮಿಷ ಮಾಡ್ತೀನಿ. ನನ್ನ ವಿಡಿಯೋ ಸ್ಟಾಪ್ ಮಾಡ್ತೀನಿ. ನನ್ನ ಮಗ ಮೆಲೋನ್ ಸೋಡಾ ಕುಡಿತಾ ಇದ್ದಾನೆ. ಬಾಯ್. ಸಾಕಿನ